ಹೊಡಿ ಫುಲ್ ಹೊಡಿ. ಇದು ರಾಜಸ್ಥಾನ್ ಬಾರ್ಡರ್. ಇದು ಇಲ್ಲಿಗೆ ರಾಜಸ್ಥಾನ್ ಮುಗಿಯುತ್ತೆ ಈ ನದಿ ಕರೆಕ್ಟಾಗಿ. ನದಿ ಆ ಕಡೆ ಎಲ್ಲ MP, ಈ ಕಡೆ ಎಲ್ಲ ರಾಜಸ್ಥಾನ. ನೆಕ್ಸ್ಟ್ ಇವಾಗ ಮತ್ತೆ MP ಒಳಗೆ ಎಂಟ್ರಿ ಆದ್ಮೇಲೆ ಸ್ವಲ್ಪ UP ಸಿಗುತ್ತೆ. ಅಂಕಲ್ ಚೆನ್ನಾಗಿತ್ತಲ್ಲ. ಇದು ಫಸ್ಟ್ ಕ್ಲಾಸ್ ಅವಲಕ್ಕಿ. ಇಷ್ಟು ದಿನ ತಿಂದಿದ್ರೆ ಇದು ಸಖತ್ತಾಗೈತೆ ಗುರು. ಹೋಗ್ತಾ ಇರೋದು ನೋಡ್ರಿ. ತೆಲುಗು ಕಾಣಿದ ತಕ್ಷಣ ಸ್ವಲ್ಪ ಖುಷಿ ಆಗುತ್ತೆ, ಯಾಕಂದ್ರೆ ಹೊಟ್ಟೆ ತುಂಬಾ ಊಟ ಸಿಗುತ್ತೆ ಅನ್ನೋ ಖುಷಿ ಅಷ್ಟೇ. ಇದು ಇನ್ನೇನು ಇಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಗುಡ್ ಮಾರ್ನಿಂಗ್. ಅಂದರೆ ಬೆಳಗ್ಗೆ ಅಂಕಲ್ ಗಾಡಿ ಓಡಿಸ್ತವ್ರೆ. ನಂಗಂತೂ ಹೆವಿ ನಿದ್ದೆ ಬರೋದು ಬೆಳಗಿನ ಜಾವ. ಹಂಗಂಗೆ ಕಣ್ಮುಚ್ತಾ ಇದ್ದೆ. ಅಂಕಲ್ ಹಂಗಾಗಿ ಕೊಡು ನಾನೇ ಓಡಿಸ್ತೀನಿ ಅಂತ ಇಸ್ಕೊಂಡು ಓಡಿಸ್ತವ್ರೆ. ನಾನೊಂದು ಸ್ವಲ್ಪ ರೆಸ್ಟ್ ಮಾಡಿದೆ ಇಷ್ಟೊತ್ತು. ಟೈಮ್ ಬಂದು 8:15 ಆಗ್ತಾಯಿದೆ. ಇಲ್ಲೇ ಡಾಬಾ ಹತ್ರ ಗಾಡಿ ನಿಲ್ಲಿಸ್ಬಿಟ್ಟು ಊಟ ಎಲ್ಲ ಮಾಡ್ಕೊಂಡ್ವಿ. ಇವಾಗ ಇಲ್ಲಿಂದ ಹೊರಡಬೇಕು. ಇವಾಗ ಇಲ್ಲಿಂದ ಹೋಗೋಣ ಬರ್ರಿ. ಇಲ್ಲಿ ಬಿಟ್ಟರೆ ಮತ್ತೆ ನೆಕ್ಸ್ಟ್ ಏನು ಸಿಗಲ್ಲ. ಎಕ್ಸ್ಪ್ರೆಸ್ ವೇ ಹತ್ಬಿಟ್ರೆ ಡೆಲ್ಲಿ ರಿಂಗ್ ರೋಡ್. ಹಂಗಾಗಿ ಇಲ್ಲೇ ತಿನ್ಕೊಂಬಂದ್ವಿ. ನಡಿ ಫುಲ್ ಕಟ್ ಮಾಡು. ಹೊಡಿ ಫುಲ್ ಹೊಡಿ. ಇವತ್ತಂತೂ 8:15ಗೆ ಟಿಫನ್ ಮಾಡ್ಬಿಟ್ವಿ. 8:15ಗೆ ಫುಲ್ ಕಂಪ್ಲೀಟ್ ಮಾಡ್ಕೊಂಡ್ಬಂದ್ವಿ. ಯಾಕಪ್ಪ ಅಂದ್ರೆ ಮುಂದೆ ಇವಾಗ ಡೆಲ್ಲಿ ರಿಂಗ್ ರೋಡ್ ಹತ್ತೀವಿ, ಎಕ್ಸ್ಪ್ರೆಸ್ ವೇ. ಇದು ಎಕ್ಸ್ಪ್ರೆಸ್ ವೇನೇ ಲೆಕ್ಕ, ಬಟ್ ಇಲ್ಲಿ ಸಿಗ್ತವೆ. ಆ ಎಕ್ಸ್ಪ್ರೆಸ್ ವೇಗೆ ಹೋದ್ರೆ ಹೋಟ್ಲ್ಗಳು ಸಿಗೋದು ಕಷ್ಟ ಐತೆ. 100 ಕಿಲೋಮೀಟ್ರು ರಿಂಗ್ ರೋಡ್ ಪಾಸ್ ಆಗೋವರೆಗೂ ಏನೂ ಸಿಗಲ್ಲ. ಹಂಗಾಗಿ ಇಲ್ಲೇ ಟಿಫನ್ ತಿನ್ಕೊಂಡ್ಬಂದ್ವಿ. ಸಂದೀಪ ಚೆನ್ನಾಗಿತ್ತೆ. ಮೊಸರು ತಂದಿದ್ಕೆ ಈ ಸರ್ದಾಜಿಗಳೆಲ್ಲ ರಾಜಸ್ಥಾನವರೆಲ್ಲ ಅಷ್ಟೇ ಆಲೂ ಪರೋಟ ಜೊತೆ ಮೊಸರೇ ತಿನ್ನೋದು, ಬೇರೆ ಏನ್ ತಿನ್ನಲ್ಲ. ಹೇಳ್ಕೊಂಡ್ ನೋಡ್ಕೊಂಡ್ ರೈಟ್ಗೆ ಅವ್ರು ಎಳೆಯಲ್ಲ ಅಷ್ಟೇ. ಅವ್ರದ್ದು ಆಗೋಯ್ತು. ಅಂಕಲ್ ನಿಮ್ಗೆ ಅಡ್ಜಸ್ಟ್ ಆಯ್ತಾ ಪರೋಟ? ಚೆನ್ನಾಗಿಲ್ಲ? ಏನು ಮಾಡಕ್ಕಾಗಲ್ಲ. ಇಲ್ಲ ಅಂಕಲ್, ಹಂಗಾಗಲ್ಲ. ಅದು 68-50 ಕಿಲೋಮೀಟರ್ ಇಂದನೇ ರಿಂಗ್ ರೋಡ್ ಸಿಕ್ಬಿಡುತ್ತೆ. ಜಸ್ಟ್ ಇನ್ನೇನು ಸ್ವಲ್ಪ ದೂರ ಇದೆ ಅಷ್ಟೇ. ಅದು ಹೈದರಾಬಾದ್ಗಿನ ದೊಡ್ಡ ರಿಂಗ್ ರೋಡ್ ಇದೆ. ಯಾವುದು 44? ಇದು ಅಷ್ಟೇ, ಹಂಗೆ ಇರೋದು. ಟೈಮ್ ಒಂದು 3 ಗಂಟೆ ಆಗ್ತಾಯಿದೆ. ಬೆಳಿಗ್ಗೆಯಿಂದ ಸಂದೀಪ್ನ ಗಾಡಿ ಓಡಿಸಿದ್ದೆ. ಅಂಕಲ್ ಒಂದು 2 ಅವರ್ ಓಡಿಸ್ಕೊಟ್ರು. ಮತ್ತೆ ಸಂದೀಪ್ ಗಾಡಿ ತಗೊಂಡಿದ್ದ. ನಾನೊಂದು 2 ಅವರ್ 4-5 ಅವರ್ ಮಲಗಿದ್ದು. ನೈಟೆಲ್ಲ ನಿದ್ದೆನೇ ಇಲ್ಲ, ಕಣ್ಣೇ ಮುಚ್ಚಿಲ್ಲ. ಹಂಗಾಗಿ ಇವಾಗ ಎಲ್ಲಪ್ಪ ಇದೀವಿ ಅಂದರೆ UP ಆಗ್ರಾ ಹತ್ತತ್ರ ಇದ್ದೀವಿ. ಇಲ್ಲ ಹೋಗಿ ಇಳಿದ್ಬಿಟ್ಟು ಸ್ನಾನ ಗಿನ ಎಲ್ಲ ಮಾಡ್ಕೊಂಬಂದ್ವಿ ಫ್ರೆಶ್ ಆಗಿ. ಇದು ಬಂದು ಕೋಕೋ ಬಂಕ್ ಅಂದರೆ ಏನಪ್ಪ ಅಂದರೆ ಕಂಪ್ನಿ ಆಪ್ರೇಟೆಡ್ ಅಂಡ್ ಕಂಪ್ನಿ ಓನ್ಡ್ ಬಂಕ್ ಅಂತ. ಏನು ಸಂದೀಪ, ಹೆಂಗೈತೆ ಫೆಸಿಲಿಟಿ? ಚೆನ್ನಾಗೈತಲ್ಲ. ಪ್ರತಿಯೊಂದು ಕೋಕೋ ಬಂಕ್ಗೂ ಇದೇ ಥರ ಫೆಸಿಲಿಟಿ ಇರುತ್ತೆ. ನೀವು ಗೂಗಲ್ ಮ್ಯಾಪಾಗೆ ಸರ್ಚ್ ಮಾಡಿರಿ ಕೋಕೋ ಬಂಕ್ ಅಂತ, ಎಲ್ಲನ ಬಂದೇ ಬರ್ತದೆ. ನೀವು ಯಾವಾಗ ಸ್ನಾನ ಮಾಡ್ಕೊಬೇಕು, ಫ್ರೆಶ್ ಆಗಬೇಕು, ಟಾಯ್ಲೆಟ್ಸ್ಗೆ ಹೋಗ್ಬೇಕು ಅಂದರೆ ಕೋಕೋ ಬಂಕ್ ಅಂತ ಸರ್ಚ್ ಮಾಡಿರಿ. 100% ಅಲ್ಲಿ ಒಳ್ಳೆ ಫೆಸಿಲಿಟಿ ಇರ್ತದೆ. ಗೂಗಲ್ ಮ್ಯಾಪಾಗಿ ಸರ್ಚ್ ಮಾಡಿ ತೋರಿಸುತ್ತೆ ಎಲ್ಲೆಲ್ಲ ಐತೆ ಅಂತ. ನಾವು ಇದನ್ನು ಹಂಗೆ ಹುಡುಕೊಂಡು ಪಾರ್ಕಿಂಗ್ ವ್ಯವಸ್ಥೆನೂ ಇರುತ್ತೆ, ಜೊತೆಗೆ ಸ್ನಾನಕ್ಕೆ ವ್ಯವಸ್ಥೆ ಇರುತ್ತೆ, ಜೊತೆಗೆ ಡಾಬಾನೂ ಇರುತ್ತೆ. ನೋಡಿ ಇಲ್ಲಿ ನಾವು ನಿಲ್ಸಿದ್ದೀವಿ. ಇಲ್ಲಿ ಮೆಕ್ಡಾನಲ್ಸ್ ಐತೆ, ಆ ಕಡೆ ಡಾಬಾ ಐತೆ, ನಮ್ಮ ಲೋಕಲ್ ಡಾಬಾ. ಆ ಕಡೆ ಗರ್ ಅಂತ, ಅಲ್ಲೋಗಿ ಊಟ ಮಾಡ್ಕೊಂಡು ಬರ್ತೀವಿ. ಇವಾಗ ನಡಿಯಪ್ಪ ಸಂದೀಪಣ್ಣ ಅಂಕಲ್ ಹೋಗ್ತಾವ್ರೆ. 3 ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡ್ಬಿಟ್ವಿ ಇಲ್ಲೇ ಫಸ್ಟ್. ಇವಾಗ ಇವತ್ತಿಂದು ಊಟ ಬಂದು ದಾಲು, ರೋಟಿ ಮತ್ತು ಫ್ರೈಡ್ ರೈಸ್ ತಗೊಂಡಿದ್ವಿ. ಅದು ಮಿಕ್ಸ್ಚರ್ ಅಲ್ಲ, ಫ್ರೈಡ್ ರೈಸ್. ಅದು ಹಂಗೆ ಕಾಣುತ್ತೆ ಅಷ್ಟೇ ಕಲರು, ನೋಡೋಕ್ಕೆ ಏನೋ ಖಾರದ ಥರ ಕಾಣುತ್ತೆ, ಬಟ್ ಅದು ಫ್ರೈಡ್ ರೈಸೇ. ದಾಲು ರೋಟಿ ರೈಸು ತಿನ್ಕೊಂಡು ಇದರಿಂದ ನಾನು ಸ್ಟಾಪಾಗಿ ಹೋಗೋಣ. ಹಿಂದೆ ಏನು ಕಾಣ್ತದೋ ಇದೇ ಹೋಟ್ಲೆಲ್ಲ ಊಟ ಮಾಡ್ಕೊಂಡ್ಬಂದಿದ್ದು. ಗಾಡಿ ನಿಲ್ಸೋಗಿದ್ವಿ. ಇವಾಗ ಹೋಗೋಣ ಗಾಡಿ ಎತ್ಕೊಂಡು ನಾನ್ ಸ್ಟಾಪಾಗಿ. ಇವಾಗ ಡ್ಯೂಟಿ ನಮ್ಮ ಶುರುವಾಗುತ್ತೆ. ಅಂಕಲ್ಲು ಸಂದೀಪ ಇಬ್ಬರು ಫುಲ್ ರೆಸ್ಟ್ ಮಾಡ್ತಾರೆ. ಇವಾಗ ಇಲ್ಲಿಂದ ನಾವು ಗಾಡಿ ಎತ್ಕೊಂಡು ಓಡ್ಸನ್ ಬರ್ರಿ. ಸಂದೀಪಣ್ಣ ಪಾನಿ ಬಾಟ್ಲು ಇರಲಿ ಬಿಡು, ನಡೀತತೆ. ಇವಾಗ ಇಲ್ಲಿಂದ ನಮ್ಮ ಡ್ಯೂಟಿ ಶುರು. ಟೈರ್ಗಳು ಸ್ವಲ್ಪ ಹೀಟ್ ಆಗಿದ್ದು, ಇವಾಗೆಲ್ಲ ಕೂಲ್ ಆಗಿದೆ, ಪರವಾಗಿಲ್ಲ, ಅಷ್ಟೇ ನೀಟಿಲ್ಲ. ಬ್ಯಾಕ್ ಸೈಡ್ ನಾವು ಅಷ್ಟೇ, ಏನೇ ಸಮಸ್ಯೆ ಏನಿಲ್ಲ. ಬರೀ ಹೋಗೋಣ. ಊಟದ ಬಗ್ಗೆ ಹೇಳ್ಬೇಕಪ್ಪ ಅಂದರೆ ದಾಲು ರೊಟ್ಟಿ ಅಂತೂ ಸ್ವಲ್ಪನೂ ಸರಿ ಇರಲಿಲ್ಲ. ಫ್ರೈಡ್ ರೈಸ್ ಮಾತ್ರ ಸಖತ್ತಾಗಿತ್ತು ಅವನು ಹೇಳ್ದಂಗೆ. ಹಾಗಾಗಿ ಇನ್ನೊಂದು ಫ್ರೈಡ್ ರೈಸ್ ಆರ್ಡ್ರ್ ಮಾಡ್ಕೊಂಡು 2 ಫ್ರೈಡ್ ರೈಸ್ ತಿನ್ಕೊಂಡ್ಬಂದ್ವಿ. ಇದೊಂಥರ ಬರೀ ಡೀಸೆಲ್ ಟ್ಯಾಂಕರ್ ಅವ್ರಿಗೆ ನಂಬಿಕೆ ತಂದಿದೆ ಒಂಥರ. ಹಿಂದ್ಗಡೆ IOCLದು ಇದೈತೆ ಪ್ಲಾಂಟು. ಹಂಗಾಗಿ ಒಂದ್ಸಲ ದೊಡ್ಡ ಪೆಟ್ರೋಲ್ ಬಂಕು ಅಲ್ಲಿಂದ ಐತೆ. ನಮ್ಮ ಗಾಡಿಗೆ ಇನ್ನೂ ಡೀಸೆಲ್ ಏನು ಅವಶ್ಯಕತೆ ಇಲ್ಲ. UP ಬಾರ್ಡ್ರಾಗ ಹಾಕ್ಸೋಣ.
6 ಕಿಲೋಮೀಟ್ರ್ ಮೈಲೇಜ್ ತೋರಿಸ್ತಾ ಇದೆ. ಇನ್ನು 6.5 4 ಪಾಯಿಂಟ್ಗೆ 500 ಕಿಲೋಮೀಟ್ರ್ ಗಾಡಿ ರನ್ ಆಗೈತೆ. ಬರೀ ಇಲ್ಲಿಂದ ಹೋಗೋಣ ಫಸ್ಟು. ಫೈನಲ್ ಆಗಿ ಆಗ್ರಾ ರೀಚ್ ಆಗಿದ್ದಾಯಿತು. ಇಲ್ಲಿಂದ ಸ್ಟ್ರೈಟ್ ಹೋದರೆ ಆಗ್ರಾ ಸಿಟಿ ಒಳಗೆ ಹೋಗ್ತೀವಿ, ಮುಂದೆಗಡೆ ಹೋದರೆ ಆ ಕಡೆ. ಇವಾಗ ನಾವು ಇಲ್ಲಿಂದ ಬೈಪಾಸ್ ಒಳಗೆ ತಗೊಂಡು ಗ್ವಾಲಿಯರ್ ಕಡೆ ಹೋಗ್ತಾ ಇದ್ದೀವಿ. ಈ ರೋಡು ಇದು ಗ್ವಾಲಿಯರ್ಗೆ ಹೋಗುತ್ತೆ, ಸ್ಟ್ರೈಟ್ ಹೋದರೆ ಆಗ್ರಾ ಸಿಟಿ ಒಳಗೆ ಹೋಗುತ್ತೆ. ತಾಜ್ ಮಹಲ್ ನೋಡೋಣ ಅಂದ್ಕೊಂಡ್ರೆ ಟೈಮ್ ಆಗೋಗ್ಬಿಟ್ಟೈತೆ. ರಾತ್ರಿ ಪಂಚರ್ ಆಗಿಲ್ಲ ಅಂದಿದ್ರೆ ಹೋಗ್ಬೋದಿತ್ತು, ಪಂಚರ್ ಆಗೈತೆ, ಏನು ಮಾಡೋಕ್ಕಾಗಲ್ಲ. ಆರಾಮಾಗಿ ಹೋಗ್ಬಿಡೋಣ, ಟೈಮ್ ಆಗಿಬಿಡುತ್ತಿಲ್ಲ ಅಂದರೆ. ನಿನ್ನೆ ರಾತ್ರಿಯಿಂದ ಹಿಮಾಚಲ್ ಪಾಸ್ ಮಾಡಿಕೊಂಡು ಪಂಜಾಬ್ ಎಂಟ್ರಿ ಆಗಿ, ಸ್ವಲ್ಪ ಪಂಜಾಬಲ್ಲಿ ಬಂದು ಆಮೇಲೆ ಹರಿಯಾಣ ಎಂಟ್ರಿ ಆಗಿ, ಆಮೇಲೆ ಹರಿಯಾಣದಿಂದ UP ಎಂಟ್ರಿ ಆಗಿ, UPಯಿಂದ ಇವಾಗ ರಾಜಸ್ಥಾನ್ ಎಂಟ್ರಿ ಆಗಿ, ರಾಜಸ್ಥಾನ್ ಸ್ವಲ್ಪ ಒಂದು 28 ಕಿಲೋಮೀಟ್ರ್ ಪಾಸ್ ಮಾಡ್ಕೊಂಡ್ಬಿಟ್ಟು MP ಎಂಟ್ರಿ ಆಗ್ತಾ ಇದ್ದೀವಿ. ಇದು ರಾಜಸ್ಥಾನ್ ಬಾರ್ಡ್ರ್. ಇದು ಇಲ್ಲಿಗೆ ರಾಜಸ್ಥಾನ್ ಮುಗಿಯುತ್ತೆ ಈ ನದಿ ಕರೆಕ್ಟಾಗಿ. ನದಿ ಆ ಕಡೆ ಎಲ್ಲ MP, ಈ ಕಡೆ ಎಲ್ಲ ರಾಜಸ್ಥಾನ. ನೆಕ್ಸ್ಟ್ ಇವಾಗ ಮತ್ತೆ MP ಒಳಗೆ ಎಂಟ್ರಿ ಆದ್ಮೇಲೆ ಸ್ವಲ್ಪ UP ಸಿಗುತ್ತೆ, ಮತ್ತೆ ಆಮೇಲೆ MP. ಮತ್ತೆ ಇಲ್ಲಿ ಹೆಂಗೆ ಅಂದರೆ ಸ್ವಲ್ಪ ಎಲ್ಲ ಸ್ಟೇಟ್ಗಳೊಳಗೆ ಹೋಗ್ಬಿಟ್ಟೈತೆ NH44. ಹಂಗಾಗಿ ಸ್ವಲ್ಪ ಹಿಂಸೆ ಹೋಗೋಕ್ಕೆ. MP ಒಳಗೆ ಬಂದು ಮತ್ತೆ UP ಒಳಗೆ ಹೋಗಿ MP ಒಳಗೆ ಮತ್ತೆ ಬರೋಕ್ಕೆ ನಮಗೇನಪ್ಪ ಲಾಸು ಅಂದರೆ UP ಬಾರ್ಡ್ರ್ಗಳೇನು ಯಾವುದೂ ಇಲ್ಲ. MP ಗೆ 3 ಸಾರಿ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಇವಾಗ ಒಳಗೆ ಹೋಗ್ತಾ ಇದ್ದೀವ, ಇಲ್ಲೊಂದು ಸಾರಿ ಎಂಟ್ರಿ ಕೊಟ್ಟು ಮತ್ತೆ UP ಒಳಗೆ ಹೋಗಿ ಮತ್ತೆ MP ಒಳಗೆ ಮತ್ತೆ ಎಂಟ್ರಿ ಆಗ್ಬೇಕಾದ್ರೆ ಮತ್ತೆ ಇನ್ನೊಂದು ಸಾರಿ ಕಾಟ ಮಾಡಿಸಿ ಎಂಟ್ರಿ ಕೊಡಬೇಕು. 400-500 ರೂಪಾಯಿ ಲಾಸು ಈ UP MP ಒಳಗೆ ಹೋಗಿರೋದ್ರಿಂದ. ರೋಡು ನೋಡಿ, ತಮಿಳ್ನಾಡು ಗಾಡಿ ಒಂದು ಹೋಗ್ತಾ ಇದೆ, NH ಗಾಡಿ. ಇವರಂತೂ ಎಲ್ಲೋದ್ರೂ ಸಿಗ್ತಾರೆ ಗುರು, ಆಲ್ ಓವರ್ ಇಂಡಿಯಾ. ನಾವು ಎಲ್ಲೆಲ್ಲಿ ಓಡಾಡಿದ್ವೋ ಎಲ್ಲ ಕಡೆ ಬಂದಿದ್ದಾರೆ. ಬಟ್ ಮೊನ್ನೆ ಬಾಳೆಹಣ್ಣು ತುಂಬ್ಕೊಂಡು ಹೋಗಿ ಜಾಗಕ್ಕೆ ಮಾತ್ರ ಬರಲ್ಲ ಇವ್ರು ರೋಡಿಗೆ, ಯಾಕಂದರೆ ಅದಂತ ಹಿಲ್ ಸ್ಟೇಷನ್ ರೋಡು. 12 ವೀಲು. ಸಂದೀಪ ಫುಲ್ ರೆಸ್ಟ್ ಆಗೋರು ಇವಾಗ ಸದ್ಯಕ್ಕೆ. ಬೆಳಿಗ್ಗೆ ನಾನು ರೆಸ್ಟ್ ಮಾಡಿದೆ, ಅವರಿಬ್ಬರು ಕೂತ್ಕೊಂಡು ಮಾತಾಡ್ಕೊಂಡು ಗಾಡಿ ಓಡಿಸ್ಕೊಂಡ್ಬಂದಿದ್ರು. ಇವಾಗ ನಾವು ಗಾಡಿ ಓಡಿಸ್ತಾ ಇದ್ದೀವಿ, ಅವರಿಬ್ಬರಿಗೂ ಫುಲ್ ರೆಸ್ಟು. ಈಗ ನೋಡೋಣ, ಇನ್ನು ನೈಟು ಒಂದು 10-11 ಗಂಟೆ ಊಟದವರೆಗೂ ನಾನೇ ಓಡಿಸ್ತೀನಿ ಗಾಡಿ. ಇನ್ನೊಂದು 200-250 ಕಿಲೋಮೀಟ್ರ್ ಓಡಿಸಿ ಆಮೇಲೆ ಸಂದೀಪನ ಕೊಟ್ಟರೆ ಆಗುತ್ತೆ. ಊಟ ಮಾಡೋಕೆ ಗಾಡಿ ನಿಲ್ಲಿಸ್ತಾರೆ. ಅಲ್ಲಿಂದ ನಾನ್ ಸ್ಟಾಪ್ ಒಂದೇ ಸ್ಟ್ರೆಚ್ಚು ಒಂದು 200 ಕಿಲೋಮೀಟ್ರ್ ಗಾಡಿ ಓಡಿಸಿದ್ದೀವಿ. 190 ಕಿಲೋಮೀಟ್ರ್ ಗಾಡಿ ಓಡಿಸಿದ್ವಿ 4-4.25 ಅವರು. ಎಲ್ಲೂ ನಿಲ್ಲಿಸೇ ಇಲ್ಲ ಅಂದ್ಕೊಳ್ಳಿ. ಟೀ ಕುಡಿಯೋಕೆ ಕೂಡ ಎಲ್ಲೂ ನಿಲ್ಲಿಸಿಲ್ಲ, ನಾನ್ ಸ್ಟಾಪಾಗಿ ಬಂದಿದ್ವಿ. ಅಂಕಲ್ ಇದ್ದಾಯ್ತು ಅಂಕಲ್. ಅಂಕಲ್ ಒಳ್ಳೆ ನಿದ್ದೆ ಮಾಡಿದ್ರು. ಸಂದೀಪ ನಿಂದು ನಿದ್ದೆ. ಮನಿಕಾ ಬೆಳಿಗ್ಗೆ ಗಾಡಿ ಓಡಿಸ್ಬೇಕು ಮನಿಕಾ. ಇವಾಗ ನಾನ್ ಸ್ಟಾಪ್ ಹೊಡಿಯೋಣ. ಇನ್ನೊಂದು 4 ಅವರ್ ಹೊಡೆದಿದ್ದೀವಿ ಅಷ್ಟೇ. ಟೈಮ್ ಬಂದು 10:30. ಗಾಡಿ ಸದ್ಯಕ್ಕೆ ಇಲ್ಲಿ ನಿಲ್ಲಿಸಿದ್ದೀವಿ. ಇಲ್ಲೇ ಹೋಟ್ಲ್ ಐತೆ ಒಂದು ಹಿಂದೆ, ಊಟ ಮಾಡ್ಕೊಂಡು ಬಂದಿದ್ದಾಯಿತು. ಲೈಟಾಗಿ ಫುಡ್ ತಿನ್ಕೊಂಡು ಬಂದ್ವಿ. ಇದನ್ನು ತೋರ್ಸೋಕೆ ಹೋಗಲಿಲ್ಲ. ಟೈರ್ಗಳೆಲ್ಲ ಒಂದು ಸರಿ ಚೆಕ್ ಮಾಡ್ಕೊಂಡು ಹೊರಡೋಣ. ಸ್ವಲ್ಪ ಹೀಟ್ ಆಗಿದೆ, ನಾನ್ ಸ್ಟಾಪ್ ಹೊಡಿತಾ ಇರೋದ್ರಿಂದ. 7 ಅವರ್ ಕಂಟಿನ್ಯೂ ಡ್ರೈವ್ ಮಾಡಿರೋದು. 10 ಗಂಟೆಗೆ ನಮ್ಮ ಡ್ಯೂಟಿ ಮುಗೀತು. ಇವಾಗ ಸಂದೀಪಣ್ಣ ಗಾಡಿ ಕೊಟ್ಬಿಟ್ಟು ನಾವು ಮಲಗ್ತಾ ಇದೀವಿ. ರೆಸ್ಟು. ಅಂಕಲ್ ಮಲ್ಕೊ ಬರ್ರಿ. ಅಂಕಲ್ ಮಲ್ಗದೇ ಇಲ್ಲ ಅಂತಾರಪ್ಪ, ಏನು ಮಾಡೋದು? ನಾಳೆ ಮನೆಗೆ ಹೋಗಿ ಮಲಗ್ಬಿಡೋದು ಅಂದೇ ಸರಿ ಫುಲ್ ಅಂತಂದ. ನಾನು ನಾಡ್ದು ಹೋಗ್ತೀವಿ ಮನೆಗೆ. ಬನ್ನಿ ಇವಾಗ ಇಲ್ಲಿಂದ ಲಲಿತ್ಪುರ್. ಸಂದೀಪ ಲಲಿತ್ಪುರಕ್ಕೆ ಡೀಸೆಲ್ ಹಾಕ್ಸ್ಕ, ಫುಲ್ ಟ್ಯಾಂಕ್ ಮಾಡಿಸ್ಕಲ್ಲಿ. ಅಲ್ಲಿಂದ ಇನ್ನೊಂದು ಮುಂದೆ ಬಾರ್ಡ್ರ್ ಸಿಗುತ್ತಾ. ಟೈಮ್ ಬಂದು ಕರೆಕ್ಟ್ 5 ಗಂಟೆ ಆಗ್ತೈತೆ. ಟೀ ಕುಡಿಯೋಕೆ ಗಾಡಿ ನಿಲ್ಲಿಸಿದ್ವಿ. ನಾನು ಟೀ ಕುಡಿತಾ ಇದ್ದೀನಿ. ಸಂದೀಪ ಇಷ್ಟೊಂದು ಗಾಡಿ ಓಡಿಸ್ಕೊಟ್ಟ. ಇವಾಗ ನಾನು ಎತ್ಕೊಬೇಕು ಗಾಡಿನ. ಸಂದೀಪಂಗೆ ಇವಾಗ ನಿದ್ದೆ ಟೈಮು. ಡ್ಯೂಟಿ ಮುಗೀತು ಅವ್ರದ್ದು 7 ಅವರು. ಟೈರ್ ಎಲ್ಲ ಚೆಕ್ ಮಾಡಿದ್ದಾಯಿತು. ಇವಾಗ ಇಲ್ಲಿಂದ ನಮ್ಮ ಡ್ಯೂಟಿ ಶುರು. ಡ್ಯೂಟಿ ಜಾಯಿನ್ ಆಗಂಬರ್ರಿ. ಇವಾಗ ಸಂದೀಪ ಯಾಕೋ ಮೇಲ್ ಮಲ್ಕೊಂಡು ನಿಂತು ಹೋದ್ನಿವತ್ತು. ಹಿಂದೆ ಫುಲ್ ಒಳಗಿರೋದ್ರಿಂದ ಆರಾಮಾಗಿ ಮಕ್ಕೊಬೋದು ತೊಟ್ಟಿ ಒಳಗೆ. ಇಲ್ಲ ಹಿಂದೆ ಏನು ಹೋಟ್ಲು ಕಾಣುತ್ತೋ ಇಲ್ಲೇ ಟೀಗೆ ಕುಡ್ಕೊಂಬಂದ್ವಿ ನಾನು ಅಂಕಲ್ ಹೋಗಿ. ಸಂದೀಪ ಇನ್ನೂ ಮಲಗಿದ್ದಾನೆ. ಸಂದೀಪ ಇದ್ದಿಲ್ಲ. ಬೆಳಗ್ಗೆ ಪಾಪ 5 ಗಂಟೆವರೆಗೆ ಗಾಡಿ ಓಡಿಸ್ಕೊಟ್ನು. ರಾತ್ರಿ ಊಟ ಮಾಡಿ ಎತ್ಕೊಂಡಿದ್ದು. ಹಾಗಾಗಿ ಅವ್ನಿಗೆ ಡಿಸ್ಟರ್ಬ್ ಮಾಡೋದು. ಇವಾಗ ಸಾಯಂಕಾಲದವರೆಗೂ ನಾನ್ ಸ್ಟಾಪ್ ನಾವು ಓಡಿಸೋದು. 99 ಮೂವಿ ನೋಡ್ಕೊಂತ ಹೋಗ್ತಾ ಇದ್ದೀವಿ. ಈಗ ಒಳ್ಳೆ ಘಾಟ್ ಸೆಕ್ಷನ್ ಇದು ಫುಲ್ಲು. ಘಾಟ್ ಸೆಕ್ಷನಲ್ಲಿ ಗಾಡಿಗಳು ಟ್ರಬಲ್ ಆಗಿಬಿಟ್ರೆ ಭಾಳ ಕಷ್ಟ ಬರುತ್ತೆ. ನೋಡಿ ಇದೊಂದು ಗಾಡಿ ಕೆಟ್ಟು ನಿಂತಿದೆ. ಒಳ್ಳೆ ಅಪ್ಪಾಗೆ ಒಂದು ಗೇರ್ ಬಾಕ್ಸ್ ಹೊಡೆದೋಗಿರುತ್ತೆ, ಇಲ್ಲ ಕ್ಲಚ್ ಲೋಡಿಂಗ್ ಹೋಗಿರುತ್ತೆ. ಅಪ್ಪಾಗ ಅವೆರಡೇ ಕಂಪ್ಲೇಂಟ್ ಬರೋದು. ಏನಾಗೈತೋ ಗೊತ್ತಿಲ್ಲ, ಏನೋ ಆಗೈತೆ ಒಟ್ಟು. ಇಲ್ಲಿಂದ ಇನ್ನು ನಾಗ್ಪುರ್ ಬಂದು ಒಂದು 200 ಕಿಲೋಮೀಟ್ರ್ ಐತೆ. ನಾಗ್ಪುರ್ ಪಾಸ್ ಮಾಡಿದ್ರೆ ಹೆಚ್ಚು ಕಡಿಮೆ ನಾಳೆ ಸಂಜೆ ಅಷ್ಟೊತ್ತಿಗೆ ನಾವು ಬೆಂಗಳೂರು ರೀಚ್ ಆಗ್ತೀವಿ ಸೇಫಾಗಿ. ಅಲ್ಲಿಗೆ 17 ದಿನ ಆಗುತ್ತೆ ಟ್ರಿಪ್ ಇದು. ಬೆಂಗಳೂರಿಗೆ ಬರೋ ಅಷ್ಟೊತ್ತಿಗೆ ಮತ್ತೆ ನಾ ತಮಿಳ್ನಾಡಿಗೂ ಖಾಲಿ ಮಾಡ್ಕೊಂಬರೋಕ್ಕೆ 2 ದಿವಸ, 19-20 ದಿನ ಟ್ರಿಪ್ ಆಗುತ್ತೆ. ಇದೆಲ್ಲ ಒಳ್ಳೆ ಫಾರೆಸ್ಟ್ ಏರಿಯಾ. ಈ ಕಡೆ ಮಳೆನೇ ಬಂದಿಲ್ಲ ನೋಡಿ, ಎಲ್ಲ ಒಣಗೋಗ್ಬಿಟ್ಟೈತೆ ಮರಗಳೆಲ್ಲ. ಕಲ್ಲಿ ಮಳೆನೇ ಇಲ್ಲ ಅಂಕಲ್ ಈ ಕಡೆ ಫುಲ್ಲು. ನೋಡ್ರಿ ಇದೆಲ್ಲ ಎಷ್ಟು ಹಸ್ರಾಗಿರುತ್ತೆ ಮಳೆಗಾಲದಲ್ಲಿ ಬಂದರೆ. ಈ ಟೈಮಲ್ಲಿ ಎಲ್ಲ ಒಣಗೋಗಿದೆ ಮರಗಳೆಲ್ಲ. ಟಿಫನು ಮುಂದೆ ಎಲ್ಲ ನಾವು ಹೋಗ್ಬೇಕು. ಇನ್ನು 8:30, ಒಂದು 9:30-10 ಗಂಟೆ ಅಷ್ಟೊತ್ತಿಗೆ ಟಿಫನ್ ಮಾಡೋಣಂತೆ. ಇನ್ನು
ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಬೇಕು. ನಾಳೆಯಿಂದ ಆಂಧ್ರಾಗೆ ಹೋಗ್ಬಿಟ್ರೆ ಸಾಕು, ಒಳ್ಳೆ ಟಿಫನ್ ಊಟ ಎಲ್ಲ ಸಿಗುತ್ತೆ ನಮಗೆ. ಇವಾಗ ಈ ಹೈವೇಯಿಂದ ಎಕ್ಸಿಟ್ ಆಗ್ಬಿಟ್ಟು ನಾಗ್ಪುರ್ ಜಬಲ್ಪುರ್ ಹೈವೇಗೆ ಎತ್ಕೊಂಡು ಹೋಗ್ಬೇಕು. ಇಲ್ಲಿ ಲೆಫ್ಟ್ ಹೋದ್ರೆ ನಾಗ್ಪುರ್, ಇಲ್ಲ ರೈಟ್ ಹೋದ್ರೆ ಸೀದಾ ಜಬಲ್ಪುರ್ಗೆ ಹೊರಟೋಗ್ತೀವಿ. ಯು ಪಿಗೆಲ್ಲ ಹಿಂಗೆ ಹೋಗೋದು, ಬನಾರಸು ಇಲ್ಲ ಗೋರಖ್ಪುರ್ ಏನಾದ್ರು ಲೋಡ್ ಮಾಡೋದು, ನೇಪಾಳ ಗೀಪಾಳ್ ಲೋಡ್ ಮಾಡಿದ್ರೆಲ್ಲ ಸ್ಟ್ರೈಟ್ ಹೋಗೋದು. ಇವಾಗ ನಾವು ಹಿಂಗೆ ಹೋಗ್ತೀವಿ ವಾಪಸ್ ರಿಟರ್ನು ನಾಗ್ಪುರ್ ಕಡೆಗೆ. ನಾಗ್ಪುರಿಂದ ಹೈದ್ರಾಬಾದಿಂದ ಬೆಂಗಳೂರು ಹಿಂಗೆ ಬರ್ತೀವಿ. ಇವಾಗ ಇಲ್ಲಿಂದ ನಾಗ್ಪುರ್ ಇನ್ನೊಂದು 170 ಕಿಲೋಮೀಟರ್ ಇರ್ಬೇಕಷ್ಟೇ. ಟೈಮ್ ಬಂದು ಕರೆಕ್ಟ್ 10:30. ಇಲ್ಲೊಂದು ಹೋಟ್ಲ್ ಇತ್ತು, ಸೈಡ್ಗೆ ಹಾಕಿದೀವಿ. ಇಲ್ಲೇ ಏನೋ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ. ಇವಾಗ ಇಲ್ಲಿಂದ ಟಿಫನ್ ಮಾಡ್ಕೊಂಡು ಹೋಗೋಣ. ನಮ್ಮ ಗಾಡಿನ ಸದ್ಯಕ್ಕೆ ಅಲ್ಲಿ ನಿಲ್ಲಿಸ್ಬಂದು ಅವಲಕ್ಕಿ ತಿಂತಾ ಇದೀವಿ. ಅಂಕಲ್ ಚೆನ್ನಾಗಿತ್ತಲ್ಲ, ಇದು ಫಸ್ಟ್ ಕ್ಲಾಸ್ ಅವಲಕ್ಕಿ. ಇಷ್ಟು ದಿನ ತಿಂದಿದ್ರೆ ಇದು ಸಖತ್ತಾಗೈತೆ ಗುರು. ತರಕಾರಿ ಎಲ್ಲ ಸಖತ್ತಾಗಿ ಮಾಡವ್ರೆ. ಮಹಾರಾಷ್ಟ್ರದಾಗ ಪರವಾಗಿಲ್ಲ, ಸ್ವಲ್ಪ ಮಹಾರಾಷ್ಟ್ರ ಫುಡ್ ಸೆಟ್ ಆಗ್ಬಿಡ್ತದೆ ಅಂಕಲ್. ಮಹಾರಾಷ್ಟ್ರ ದಾಟಿದ್ರೆ ನಮ್ಗೆ ಆಗಲ್ಲ. ಮಹಾರಾಷ್ಟ್ರದಾಗ ನಾನ್ ವೆಜ್ ಪಕ್ಕ, ಇದಾದ್ರೆ ಕರಿ ಸಿಗ್ತದೆ. ಎಲ್ಲ ಚೆನ್ನಾಗಿ ಮಾಡ್ತಾರೆ. ಇದನ್ನ ತಿನ್ಕೊಂಡು ಇಲ್ಲಿಂದ ಹೋಗೋಣ. MP ಎಲ್ಲ ಪಾಸ್ ಮಾಡ್ಬಿಟ್ಟು MH ಒಳಗೆ ಎಂಟ್ರಿ ಆಗ್ತಾ ಇದೀನಿ. ಈ ಕಡೆ MP ಬಾರ್ಡರ್ ಲಾಸ್ಟ್ ಇಂಡಿಯನ್ ಬಾರ್ಡರ್ ಇದು. MP ಎಕ್ಸಿಟ್ ಆಗಿ MH ಒಳಗೆ ಎಂಟ್ರಿ ಆಗ್ತಾ ಇದೀವಿ. ಇವಾಗ ನೆಕ್ಸ್ಟ್ MH ಬಾರ್ಡರ್ ಸಿಗುತ್ತೆ, ಅಲ್ಲೂ ಪಾಸ್ ಮಾಡ್ಕೊಂಡು ಒಳಗೆ ಹೋಗ್ಬೇಕು. ಅಲ್ಲಿ ಗಾಡಿ ಪೇಮೆಂಟ್ ಆಗುತ್ತೆ, ಇಲ್ಲಿ ಪೇಮೆಂಟ್ ಆಯಿತು. ಎರಡು ಪಾಸ್ ಮಾಡ್ಕೊಂಡು ಬಿಟ್ರೆ ನೆಕ್ಸ್ಟ್ ಆದಿಲಾಬಾದ್ವರೆಗೂ ಯಾವ ಬಾರ್ಡರ್ ಸಿಗಲ್ಲ. ಇವತ್ತು ನೈಟ್ ಒಂದು 9-10 ಗಂಟೆವರೆಗೂ ನಾನ್ ಸ್ಟಾಪಾಗಿ ಹೊಡಿಬೋದು. ಆ್ಯಕ್ಚುಲಿ ನಾವು ಇಲ್ಲಿ ಹೋಗ್ತಾ ಇರೋದು ಬಂದು ಟೈಗರ್ ರಿಸರ್ವ್ ಇದು. ಇದ್ರ ಹೆಸರೇನೋ ನನಗೂ ಸರಿಯಾಗಿ ಗೊತ್ತಿಲ್ಲ. ಟೈಗರ್ಗಳು ಆ ಕಡೆ ಈ ಕಡೆ ರೋಡ್ಗೆ ಬರಬಾರ್ದು ಅಂತ ಈ ಥರ ನೆಟ್ ಹಾಕಿರೋ ಗಾಡಿ ಫುಲ್ಲು ಬರಬಾರ್ದು ಅಂತ ಟೈಗರ್ ರಿಸರ್ವ್ ಇದು. ಇದ್ರ ಹೆಸರೇನೋ ನನಗೂ ಸರಿಯಾಗಿ ಗೊತ್ತಿಲ್ಲ. ಗೊತ್ತಿದ್ರೆ ನೀವೇ ಹೇಳಿ, ಕಮೆಂಟ್ ಮಾಡಿ. MP ಬಾರ್ಡ್ರು ಪಾಸ್ ಮಾಡಿದ್ಮೇಲೆ ಬರುತ್ತೆ. ಫೈನಲ್ ಆಗಿ ಮಹಾರಾಷ್ಟ್ರ ಬಾರ್ಡರ್ ಹತ್ರ ಬಂದ್ವಿ. ಇನ್ನೇನು ಬಾರ್ಡರ್ ಪಾಸ್ ಮಾಡಿದ್ರೆ ಇಲ್ಲಿಂದ ಒಂದು 400 ಕಿಲೋಮೀಟರ್ ಫ್ರೀಡಮ್ ಆಗಿ ಹೋಗ್ಬೋದು. ಯಾವ ಬಾರ್ಡರ್ಗಳು ಸಿಗಲ್ಲ. ಮಹಾರಾಷ್ಟ್ರ ಎಂಟ್ರಿ ಆಗ್ತಾ ಇದೀವಿ. ಆ ಬಾರ್ಡರ್ಗೂ ಈ ಬಾರ್ಡರ್ಗೂ ಸುಮಾರು ಒಂದು 40-50 ಕಿಲೋಮೀಟರ್ ವೇರಿಯೇಷನ್ ಐತೆ. ಇಲ್ಲಿ ಪೇಮೆಂಟ್ ಆಗುತ್ತೆ. ಮುಂದೆ ಹೋಗಿ 200 ರೂಪಾಯಿ ಎಂಟ್ರಿ ಕೊಟ್ಟು ಹೋಗ್ಬೇಕು. ನಾವು ಯಾವತ್ತೇ ಆಗಲಿ ಮಹಾರಾಷ್ಟ್ರ ಎಂಟ್ರಿ ಎಕ್ಸಿಟು ಮತ್ತೆ MP ಎಂಟ್ರಿ ಎಕ್ಸಿಟು ಈ ಥರ ಕಾಟ ಮಾಡಿಸ್ಬಿಟ್ಟು ಹೋಗ್ಬೇಕು. ವೆಯ್ಟ್ ಏನಾರ ಜಾಸ್ತಿ ಬಂತು ಅಂದರೆ ಒಂದು ಟನ್ಗೆ 22,000 ಫೈನ್ ಹಾಕ್ತಾರೆ ಇಲ್ಲಿ. ಮಹಾರಾಷ್ಟ್ರ ಬಾರ್ಡರ್ಗೆ ಬಂದ್ಬಿಟ್ಟು ಎಂಟ್ರಿ ಎಲ್ಲ ಕೊಟ್ಟಿದ್ದೆ ಆಯ್ತು. ಇವಾಗ ಇಲ್ಲಿಂದ ಬಿಡಬೇಕು. ನಮ್ಮ ಡ್ಯೂಟಿ ಆಫ್ ಇಲ್ಲಿಗೆ. ಸಂದೀಪಣ್ಣ ಡ್ಯೂಟಿ ಆನು. 8 ಅವರ್ ಗುರು ಕರೆಕ್ಟಾಗಿ ಫಾರಿನಾಗ ಗಾಡಿ ಓಡಿಸ್ದಂಗೆ ನಾವು 8 ಅವರ್ ಓಡಿಸ್ತೀವಿ. ಮ್ಯಾಕ್ಸಿಮಮ್ ಮಿನಿಮಮ್ 6 ಅವರ್, ಮ್ಯಾಕ್ಸಿಮಮ್ 8 ಅವರ್. ಅದ್ರ ಮೇಲೆ ಗಾಡಿನ ಓಡಿಸಲ್ಲ. ಹಂಗಾಗಿ ಬರ್ರಿ ಸರ್ ಬನ್ನಿ, ಇಲ್ಲ ಬರ್ರಿ. ನಾವು ಫಾರಿನರ್ ಇದ್ದಂಗೆ 8 ಅವರ್ ಮೇಲೆ ಗಾಡಿ ಓಡಿಸಂಗಿಲ್ಲ ನಾವು. ಅರ್ಥ ಆಯ್ತಾ? 8 ಅವರ್ ಮೇಲೆ ಗಾಡಿ ಓಡಿಸಲ್ಲ ನಾವು. ಅಷ್ಟೇ 8 ಅವರ್ ಓಡಿಸ್ಬೇಕು. ನೆಮ್ಮದಾಗ ಮನೆ ಕಂಬೇಕು. ಏನಂತೀಯ? ಆರೋಗ್ಯ ಒಳ್ಳೇದು. ಏನಂತೀರಾ? ಡ್ರೈವಿಂಗ್ ಎಲ್ಲ ಯಾಕೆ ಅಂತೀರಾ? 8 ಅವರ್ ಸಾಕು ಅಂತೀರಾ? 8 ಅವರ್ ಸಾಕಲ್ಲ. ನಮ್ಗೂ ಅದಕ್ಕೆ ಸಂಬಂಧ ಇಲ್ರಿ, ನಮ್ಮ ಅಕ್ಕಣರಷ್ಟೇ. ಆಯ್ತ್ರಿ. ಗಾಡಿಲಿ ಇನ್ನು 3 ಪಾಯಿಂಟ್ ಡೀಸೆಲ್ ಐತೆ. ಆಂಧ್ರ ಹೋಗಿ ಹಾಕ್ಸ್ಬೋದಿತ್ತು. ಬಟ್ ತೆಲಂಗಾಣದಲ್ಲಿ ರೇಟ್ ಜಾಸ್ತಿ ಆಗಿರೋ ಕಾರಣದಿಂದ ನಾವು ಇವಾಗ ಇಲ್ಲೇ ಡೀಸೆಲ್ ಹಾಕ್ಸ್ತಾ ಇದೀವಿ. ಮಹಾರಾಷ್ಟ್ರ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ಬಿಟ್ಬಿಟ್ರೆ ಸೀದಾ ಬಾಗೇಪಲ್ಲಿಗೆ ಹೋಗುತ್ತೆ ಗಾಡಿ. ಬಾಗೇಪಲ್ಲಿಗೆ ಹೋಗಿ ಫುಲ್ ಟ್ಯಾಂಕ್ ಮಾಡಿಸ್ಬಿಟ್ರೆ ಸೀದಾ ಅನ್ಲೋಡಿಂಗ್ ಪಾಯಿಂಟ್ಗೆ ಹೊರಟೋಗುತ್ತೆ. ಇವಾಗ ಇನ್ನು ಡೀಸೆಲ್ ಇದ್ರೂ ಇಲ್ಲ ಮಹಾರಾಷ್ಟ್ರದಲ್ಲೇ ಫುಲ್ ಮಾಡಿಸ್ಕೊಂತ ಇದೀವಿ. ಸ್ವಲ್ಪ ಗ್ಯಾಪ್ ಕೊಟ್ಟು ನಿಲ್ಸ, ಹತ್ತ ಹೊಡಿಬೇಡ ಅಷ್ಟು ನಡೀತದೆ. ಹೋಗಿ ಹಿಂದ್ಕೋಗಿದ್ದು ಬಂದೈತೆ. ಇಲ್ಲ, ಒಂದೇ ಇರೋದು. ಟೋಟಲ್ ಆಗಿ ಇಲ್ಲಿ 40,200 ರೂಪಾಯಿ ಡೀಸೆಲ್ ಹಾಕಿದೀವಿ. ಇನ್ನೊಂದು 10,000 ಬೇಕಾಗುತ್ತೆ. 3,000 ಕಿಲೋಮೀಟರ್ಗೆ 50,000 ಡೀಸೆಲ್ ಬೇಕಾಗುತ್ತೆ ನಮ್ಮ ಗಾಡಿಗೆ. ಅವರೇಜ್ ಆಗಿ ಮಿನಿಮಮ್ ಮೈಲೇಜ್ ಲೆಕ್ಕ ಹಾಕಿದ್ರು ಈ ಟ್ರಿಪ್ಪು ಫಸ್ಟಿಗೆ ಸ್ಟಾರ್ಟಿಂಗ್ ಒಳ್ಳೆ ಮೈಲೇಜ್ ಬಂತು. ಡೆಲ್ಲಿ ದಾಟಿ ಆಗ್ರಾ ದಾಟೋವರೆಗೂ ಹೆಚ್ಚು ಕಮ್ಮಿ MP ಎಂಟ್ರಿ ಆಗೋವರೆಗೂ ಒಳ್ಳೆ ಮೈಲೇಜ್ ಬಂತು. ಅದಾದ್ಮೇಲೆ ಫುಲ್ ಮೈಲೇಜ್ ಡ್ರಾಪ್ ಆಗೋಯ್ತು. ಯಾಕಂದರೆ ಸ್ವಲ್ಪ ರೋಡು ದಡ ಅನ್ನೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಬರ್ಬೇಕು. ಹಂಗಾಗಿ ಸ್ವಲ್ಪ ಮೈಲೇಜ್ ವೇರಿಯೇಷನ್ ಬಂತು. ಹೋಗೋಣ ಇಲ್ಲಿಂದ. ಯಾರಲ್ಲ ಒಂದು ಸರ್ಕಣಂಗಿಲ್ಲ, ಅವನಿಂದ ನಮ್ಗೆ ಎಫೆಕ್ಟ್ ನೋಡ್ರಿ. ಅಣ್ಣಾಜಿ ನಮ್ಮ ಮೇಲೆ ಹೇಳ್ದ. ರೈಟ್. ವೆರಿ ಗುಡ್ ಡ್ರೈವರ್ ಬ್ರೋ. ನೀನು ಒಳ್ಳೆ ಡ್ರೈವರ್ ಅಣ್ಣ. ಓಲ್ಡ್ ಮ್ಯಾನ್, ಅದಕ್ಕೆ ಒಳ್ಳೆ ಡ್ರೈವರು. ನಿಮ್ಮಂಥವ್ರೆಲ್ಲ ಆಗಿದ್ರೆ ಕೈ ಹಾಕು ನಿಂಗೆ. ಇಲ್ಲಿಂದ ಆದಿಲಾಬಾದು ಇನ್ನೂ ಒಂದು 30-40 ಕಿಲೋಮೀಟರ್ ಐತೆ. ಮಹಾರಾಷ್ಟ್ರ ಬಾರ್ಡರ್ 25 ಕಿಲೋಮೀಟರ್ ಐತೆ. ಅದು ಬಿಟ್ರೆ ಇನ್ನೇನು ಸ್ವಲ್ಪ ದೂರಕ್ಕೆ ಆದಿಲಾಬಾದ್ ಸಿಕ್ಬಿಡುತ್ತೆ.
ಹೋಗಿ ಊಟ ಗೀಟ ಮಾಡ್ಕೊಂಡು ಆದಿಲಾಬಾದಾಗ ಫ್ರೆಶ್ ಆಗಿ ಬಿರಿಯಾನಿ ತಿನ್ಕೊಂಡು ಹೋಗೋಣ ಅಂತ ಸಂದೀಪ ಪ್ಲಾನ್ ಮಾಡಿದ್ದಾನೆ. ಬಿರಿಯಾನಿ ಸಿಗುತ್ತೋ ಇಲ್ಲೋ ದೇವ್ರಿಗೆ ಗೊತ್ತು. 20 ದಿನ ಆಯ್ತು ಬಿರಿಯಾನಿ ತಿನ್ಬೇಕು ಅಂತ ನಾನ್ ಸ್ಟಾಪ್ ಗಾಡಿ ಹೊಡಿತಾ ಇದೀವಿ. ಹೌದು. ಬಿರಿಯಾನಿ ಬೇಕೇ ಬೇಕು, ಬಿರಿಯಾನಿ ಬೇಕು ಅನ್ನಂಗ ಆಗೈತಿ ಇವಾಗ. ಸಿಗಲ್ಲ ಬಗಲ್ಲ ಅಂತ ಹೇಳ್ಬೇಡಪ್ಪ. ಎರಡೊಂದ್ ಮಾತು ಬೇಡ, ಸಿಗುತ್ತೆ ಬೇಡ. ಫೈನಲ್ ಆಗಿ ಮಹಾರಾಷ್ಟ್ರ ಬಾರ್ಡರ್ ಎಂಟ್ರಿ ಆಗ್ತಾ ಇದೀವಿ. ಗಾಡಿಗಳು ಏನೋ ಕಮ್ಮಿ ಇದಾವೆ, ಅಷ್ಟೇನು ಗಾಡಿಗಳಿಲ್ಲ. ಒಂದ್ಸರಿ ಇಲ್ಲಿವರೆಗೂ ನಿಂತಿರ್ತಾವ, ಫುಲ್ ಇಲ್ಲಿವರೆಗೂ. ಏನ್ ಸಂದೀಪಣ್ಣ ಹೆಂಗಾಗ್ತಿದೆ ಫೀಲಿಂಗ್? ಇದೊಂದು ಬಾರ್ಡರ್ ಪಾಸ್ ಮಾಡ್ಬಿಟ್ರೆ ಮತ್ತೆ ಯಾವ ಕಾಟನೂ ಇರಲ್ಲ, ಯಾವ ತಾಪತ್ರನೂ ಇರಲ್ಲ, ಯಾವ ಸಮಸ್ಯೆನೂ ಇರಲ್ಲ. ಇವರು ಡಬಲ್ ಮಾಡೋರು ಕಣಲ್ಲ ಇವರು. ಇದು ಕೊಡಿ ಇಲ್ಲೇನ ಕೊಡಿ, ಈ ಗಾಡಿಯಿಂದ ಹೊಡಿ ಹೇಳ್ತೀನಿ. ಇಲ್ಲ ಟ್ರಬಲ್ ಆದ ಮುಂದೆ ಹೊಡೆದ್ಬಿಡು. ಇಲ್ಲ ಏನಾಗ ಹೋಗಿ ಸುಮ್ಮನೆ ಯಾಕೆ, ಆರಾಮಾಗಿ ಹೊಲ್ಟೋಗ್ತೀಯ. ಗಾಡಿದು ವೇ ಬ್ರಿಡ್ಜ್ ಆಯಿತು. ಕರೆಕ್ಟು 18 ಟನ್ನು 200 ಎಷ್ಟು ಮನೆ ಐತೆ? 18 ಟೋಟಲ್ 18 ಟನ್ 920 kg ಬಂದೈತೆ. ಇಲ್ಲಿ 200 ರೂಪಾಯಿ ಎಂಟ್ರಿ ಕೊಟ್ಬಿಟ್ಟು ಹೋಗ್ಬೇಕು. ಇವಾಗ ಒಳಗಡೆ ಹೋಗಿ ಎಂಟ್ರಿ ಕೊಟ್ಟು ಬಂದಮೇಲೆ ಇದ್ರ ಮೇಲೆ ಓಕೆ ಅಂತ ಸೀಲ್ ಹಾಕ್ಕೊಡ್ತಾರೆ. ಆವಾಗ ಇಲ್ಲಿ ಆ ಕಡೆ ಒಬ್ಬನು ಇರ್ತಾನೆ, ಅವನಿಗೆ ತೋರಿಸ್ಬಿಟ್ಟು ಹೋಗ್ಬೇಕು. ಹಂಗಾದ್ರೆ ಗಾಡಿ ಬಿಡೋದು. ಇದು ಓಕೆ ಅಂತ ಸೀಲ್ ಬಿದ್ರೆ ಮಾತ್ರ, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಅಲ್ಲಿ ಚಿಟ್ಟೆ ಹಾಕಿದ್ರು ಒಂದೊಂದು ಅವು ಸಿಗ್ನಲ್ ಇವು. ನಮ್ಮ ಗಾಡಿನ ಕರೆಕ್ಟಾಗಿ ಸದ್ಯಕ್ಕೆ ಅಲ್ಲಿ ನಿಲ್ಸಿ ಬಂದಿದ್ದೀವಿ. ಆಮ್ಲೆಟ್ ತಿಂತಾ ಇದ್ದೀವಿ. ಸಂದೀಪಣ್ಣ ಇವತ್ತು ಮಧ್ಯಾಹ್ನ ಊಟ ಕೊಡಿಸಿಲ್ಲ ನಮಗೆ. ಯಾಕೆ ಸಂದೀಪಣ್ಣ? ಅಜಯ್ ಅಣ್ಣವ್ರು 20 ದಿನದಿಂದ ನಮಗೆ ಒಳ್ಳೆ ಚಿಕನ್ ಅಡಿಗೆ ಮಾಡ್ಕೊಟ್ಟಿಲ್ಲ. ಹಂಗಾಗಿ ನಾವು ಬಿರಿಯಾನಿ ತಿನ್ನೋ ಆಟ ಹಿಡಿದು ಕುಂತಿದೀವಿ. ಹೈದರಾಬಾದ್ ಹೋಗೋವರೆಗೂ ಊಟ ಮಾಡಲ್ಲ. ಬಿರಿಯಾನಿ ತಿನ್ನೋವರೆಗೂ ನಮಗೆ ಗಾಡಿನೂ ಕೊಡಲ್ವಂತೆ. ಬಿರಿಯಾನಿ ತಿನ್ನೋವರೆಗೂ ಹೈದರಾಬಾದ್ ದಾಟಲ್ವಂತೆ. ಇಲ್ಲೊಂದು ಬೋರ್ಡ್ ಬೇರೆ ಇತ್ತು ನೋಡ್ರಿ, ಹೈದರಾಬಾದ್ ಬಿರಿಯಾನಿ ಅಂತ. ಬಟ್ ಬಿರಿಯಾನಿ ಇಲ್ಲ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಆಮ್ಲೆಟ್ ತಿನ್ಕೊಂಡು ಹೋಗೋಣ ಅಂತ 2 ಆಮ್ಲೆಟ್ ಹಾಕ್ಸ್ಕೊಂಡಿದೀವಿ. ಒಂದು ಕೊಟ್ಟಿದ್ದಾರೆ, ಇನ್ನೊಂದು ಹಾಕ್ತಾ ಇದ್ದಾರೆ. ಅಜಯ್ ಅಣ್ಣವರು 20 ದಿನ ಆಯ್ತು ಕರ್ಕೊಂಬಂದು ಚಿಕನ್ ಮಾಡ್ಕೊಡ್ತೀವಿ ಅಂದ್ರು ಮಾಡಲಿಲ್ಲ. ಚಿಕನ್ ಸಿಕ್ಕಿದಾಗ 420 ರೂಪಾಯಿ ಪ್ಲೇಟ್ ಚಿಕನ್ ಕೊಡ್ಸಿದ್ನಲ್ಲ. ಅಪ್ಪ ಅರ್ಧಂಬರ್ಧ ಬೆಂದಿತ್ತು ಫ್ರೆಂಡ್ಸ್, ಅದನ್ನೆಲ್ಲ ತಿನ್ನಕ್ಕಾಗಲ್ಲ. ಅಂಕಲ್ ಸ್ವಲ್ಪ ಫುಡ್ ಸಮಸ್ಯೆ ಅಲ್ವಾ ನಿಮಗೆ? ಹಂಗೇನಿಲ್ಲ, ಇವ್ರ ಜೊತೆ ಬಂದ್ರೆ ಚಿಕನ್ ಮಾಡಿಸ್ಕೊಂತೀನ್ರಿ, ಭಾರಿ ಟೇಸ್ಟ್ ಕೊಡ್ತಾರೆ. ಮಾಡೋಣ. ಕರೆಕ್ಟು ಈ ನದಿಗೆ ಇಲ್ಲಿಗೆ ಮಹಾರಾಷ್ಟ್ರ ಮುಗೀತು. ಇಲ್ಲಿಂದ ಇದು ತೆಲಂಗಾಣ ಸ್ಟಾರ್ಟ್ ಆಗುತ್ತೆ. ಕರ್ನಾಟಕ ಅಲ್ಲ, ತೆಲಂಗಾಣ ಸ್ಟಾರ್ಟ್ ಆಗುತ್ತೆ. ಕರ್ನಾಟಕಕ್ಕೆ ಬರ್ತಾ ಇರೋದ್ರಿಂದ ಅಗ್ಲೆಲ್ಲ ಬಾಯಾಗ ಅದೇ ಬರುತ್ತೆ ಸಂದೀಪ. ಇಲ್ಲಿಂದ ಆದಿಲಾಬಾದ್ ಬಾರ್ಡರ್ ಮುಂದೆ ಅಲ್ಲೊಂದು 100 ರೂಪಾಯಿ ಎಂಟ್ರಿ ಕೊಟ್ಬಿಟ್ಟು ಹೋಗ್ತಾ ಇರೋದು ನಾನ್ ಸ್ಟಾಪ್ ಆಗಿ. ಬಿರಿಯಾನಿಗೆ ಹೋಗ್ತಾ ಇರೋದು. ಬಿರಿಯಾನಿ ಸಿಕ್ಕಿಲ್ಲ ಅಂದ್ರೆ ಸಂದೀಪನ್ಗೆ ಐತಿ ಇವತ್ತು ಹಬ್ಬ. ಆನ್ಲೈನ್ ಆಗಿ ಆರ್ಡರ್ ಮಾಡೋಣ. ಸಿಗ್ತಾವ್ ಇಲ್ಲಿಂದ ಬಿಟ್ರೆ ಸಿಗ್ತಾವ. ಬೇಜಾರು ನೋಡಿದೀನಿ ನಾನು. ನಾಳೆ ಹೋಗೋಣ, ತಿಂದ್ರು ನಾಳೆಗೆ ಹೋಗೋಣ, ತಲೆ ಕೆಡ್ಸ್ಕೊಂಬೋಣ. ಇದು ತೆಲಂಗಾಣದ ಫಸ್ಟ್ನೇ ಟೋಲು. ಇಲ್ಲಿ ಬಿಟ್ರೆ ನಾನ್ ಸ್ಟಾಪ್ ಆಗಿ ತೆಲಂಗಾಣದಾಗ ಹೋಗ್ತಾ ಇರೋದು. ನೋಡ್ರಿ, ತೆಲುಗು ಕಾಣಿದ ತಕ್ಷಣ ಸ್ವಲ್ಪ ಖುಷಿ ಆಗುತ್ತೆ. ಯಾಕಂದ್ರೆ ಹೊಟ್ಟೆ ತುಂಬಾ ಊಟ ಸಿಗುತ್ತೆ ಅನ್ನೋ ಖುಷಿ ಅಷ್ಟೇ. ಇದು ಇನ್ನೇನು ಇಲ್ಲ. ತೆಲಂಗಾಣ ಬೋರ್ಡ್ ನೋಡಿದ ತಕ್ಷಣ ಹೊಟ್ಟೆ ತುಂಬಾ ಊಟ ಸಿಗುತ್ತೆ ಅನ್ನೋದೊಂದು ಖುಷಿ ಅಷ್ಟೇ ನಮ್ಗೆ. RTO ಚೆಕ್ ಪೋಸ್ಟ್ ಆದಿಲಾಬಾದ್. ಇದು 100 ರೂಪಾಯಿ ಎಂಟ್ರಿ ಇಸ್ಕೊಂಡು ಚೀಟಿ ಕೊಡ್ತಾರೆ. ಅಲ್ಲಿ ಹಿಂದಗಡೆ ತೋರಿಸಿದ್ರೆ ಬಿಡ್ತಾರೆ, ಇಲ್ಲ ಅಂದ್ರೆ ಬಿಡಲ್ಲ. ಅಲ್ಲ, ಕೈಯಾಗ ಬಂದು ಸೀಲ್ ಹೊಡೆದು ಕೊಡ್ತಾರೆ. ಎಲ್ಲ ಬುದ್ಧಿವಂತರು ಸಂದೀಪ. ನೋಡಪ್ಪ ತೆಲಂಗಾಣ ಫ್ಯಾಮಿಲಿ ಡಾಬಾ ಅಲ್ಲಿ ನೋಡು, ಕಾಣ್ತದೆ. ಗಾಡಿನ ಸದ್ಯಕ್ಕೆ ನಿಲ್ಲಿಸಿ ಇಲ್ಲಿ ಭಾರತ್ ಬೆಂಚ್ ಶೋರೂಮ್ ಐತೆ ಹೋಗ್ತಾ ಇದೀವಿ. 2 ಬ್ಲೂ ತಗೊಂಬರಕ್ಕೆ ನಾನು ಸಂದೀಪ ಇಬ್ರು 2 ಬಕೆಟ್ ತಗೊಂಬರೋಣ ಅಂತ ಹೋಗ್ತಾ ಇದೀವಿ. ಗಾಡಿ ಇಲ್ಲೇ ಹೈವೇಗೆ ಐತೆ ಸ್ವಲ್ಪ, ಬಟ್ ಪರವಾಗಿಲ್ಲ, ನಡೆಯುತ್ತೆ. ರೋಡ್ ಬಿಟ್ಟು ಫುಲ್ ಸೈಡ್ಗೆ ಹಾಕಿದ್ದೀವಿ. 2 ಬ್ಲೂ ಹಾಕ್ತಾ ಇದ್ದೀವಿ ಸದ್ಯಕ್ಕೆ. ಈ 2 ಬ್ಲೂ ಹಾಕೋದೊಂದು ಹಿಂಸೆ ಆಗೋರು ನಮಗೆ. ಅದು ಬಿಟ್ಟರೆ ಇನ್ನೇನು ಸಮಸ್ಯೆ ಇಲ್ಲ. ನಮ್ಮನ್ನು ನೋಡಿ ಅದೊಂದು ಗಾಡಿ ನಿಲ್ಲಿಸ್ತು. ನಾವು ಹಾಕ್ತಾ ಇರೋದು ನೋಡಿ ಭಾರತ್ ಬೆಂಚ್ ಇದು ಶೋರೂಮ್ ಇದ್ದಂಗೆ ಐತಲ್ಲ ಅಂತ ಅವ್ರು ನಿಲ್ಲಿಸಿದ್ರು. ಸಂದೀಪಣ್ಣ ಹೆಂಗೆ ಅನಿಸ್ತೈತೆ ಫೀಲಿಂಗ್ 2 ಬ್ಲೂ ಹಾಕೋದು? ನನಗೆ ಅಣ್ಣ ಅಲ್ಟ್ರಾನೇ ನಿಮ್ದೇ ಅನಿಸ್ತೈತಿ. ಏನು ಡೀಸೆಲ್ ಹಾಕ್ಸು ಹೋಗು ಅಷ್ಟೇ, ಸುಮ್ಮನೆ ಹತ್ಬಿಡ ಅದಕ್ಕೆ ಬೆಸ್ಟ್. ಇದೆಲ್ಲ ಹಿಂಸೆ ನೋಡಿ. ಅರ್ಧ ಹೋಗೈತೆ, ನಂದು ಅರ್ಧ ಐತೆ.